ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕರ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 516ನೇ ಕೆಂಪೇಗೌಡ ಜಯಂತಿ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು. ಸ್ಥಳೀಯ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ. ಗೋಪಾಲಯ್ಯ ಅವರು ಆಗಮಿಸಿ ಕೆಂಪೇಗೌಡ ಅವರ ಪ್ರತಿಮೆಗೆ ಹಾರ ಹಾಕಿ ಪುಷ್ಪಾರ್ಚನೆ ಮಾಡಿ ಶುಭಾಶಯಗಳನ್ನು ಕೋರಿದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಕೆ. ಗೋಪಾಲಯ್ಯರವರು ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ತಮ್ಮ ಅವಧಿಯಲ್ಲಿ ಬೆಂಗಳೂರು ನಗರ ಕಟ್ಟಿ ಬೆಳೆಸಿದರು. ಅಂದು ಅವರ ದೂರದೃಷ್ಟಿ ಫಲವಾಗಿ ನಾವೆಲ್ಲರೂ ಇಂದು ಈ ನಗರದಲ್ಲಿ ಆರಾಮಾಗಿ ಜೀವನ ನಡೆಸುತ್ತಿದ್ದೇವೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವೆಲ್ಲರೂ ಹೇಗೆ ನೆನೆಯುತ್ತೇವೋ ಹಾಗೆ ಇಂದು ಕೆಂಪೇಗೌಡರು ಹಾಗೂ ಕೆಂಗಲ್ ಹನುಮಂತಯ್ಯ ಅವರನ್ನ ಸ್ಮರಿಸಬೇಕು. ಇವರಿಬ್ಬರ ಶ್ರಮದಿಂದ ಬೆಂಗಳೂರು ನಗರ ಇಂದು ಜಾಗತಿಕವಾಗಿ ಒಳ್ಳೆಯ ಅವಗುಣ ಐಟಿ-ಬಿಟಿ ನಗರವಾಗಿ ಗುರುತಿಸಿಕೊಂಡಿದೆ ಎಂದು ಹೇಳಿದ ಗೋಪಾಲಯ್ಯ ಅವರು, ಕೆಂಪಾಂಬುದಿ ಕೆರೆ, ಹಲಸೂರು ಕೆರೆ ಹೀಗೆ ಕೆರೆ ಕಟ್ಟಿ ಬಳೆಪೇಟೆ, ತರಗುಪೇಟೆ, ಅಕ್ಕಿಪೇಟೆ ಎಂಬ ಪೇಟೆಗಳನ್ನು ನಿರ್ಮಿಸಿದರು. ಈ ರೀತಿಯಾಗಿ ಮಾತನಾಡಿ ಕೆಂಪೇಗೌಡರವರ ಗುಣಗಾನ ಮಾಡಿದರು. ಈ ಸಂದರ್ಭದಲ್ಲಿ ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಎಸ್. ಹರೀಶ್, ಉಪಾಧ್ಯಕ್ಷರಾದ ಎನ್. ಜಯರಾಮಣ್ಣ, ಬಿಜೆಪಿ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ, ಮಾಜಿ ಬಿಬಿಎಂಪಿ ಸದಸ್ಯರಾದ ಕೆ.ವಿ. ರಾಜೇಂದ್ರ ಕುಮಾರ್, ಮುಖಂಡರಾದ ವೆಂಕಟೇಶಮೂರ್ತಿ, ನಾರಾಯಣಸ್ವಾಮಿ, ವೆಂಕಟೇಶ ಮಾಮ, ರೈಲ್ವೆ ನಾರಾಯಣ, ರಘು ನಾಗರಾಜ್, ನಿಸರ್ಗ ಜಗದೀಶ್, ಶ್ರೀನಿವಾಸ್ ಬಿಎಂ, ಜಯಸಿಂಹ ಸೇರಿದಂತೆ ಹಲವು ನಾಯಕರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಅವರ ಮಗ ಏನು ಕೆಂಪೇಗೌಡರು ನಾವು ಮಾತಾಡ್ತಾ ಇದೀವಿ ಇವತ್ತು, ಅವ್ರ ಹೆಸರು ಕೆಂಪೇಗೌಡ್ರೆ, ತಂದೆ ಹೆಸರು ಕೆಂಪೇಗೌಡ್ರೆ. 1510ರಲ್ಲಿ ಒಂದು ಒಳ್ಳೆ ನಗರವನ್ನ ನಿರ್ವಹಿಸಬೇಕು ಅಂತೇಳಿ ಆಗಿನ ವಿಜಯನಗರ ಸಾಮ್ರಾಜ್ಯದ ಅರಸರು ಆಗಿದ್ದಂತ ಅಚ್ಯುತರಾಯರ ಹತ್ರ ಹೋಗಿ ಅವ್ರ ಹತ್ರ ನೀಲಿ ನಕ್ಷೆಯನ್ನ ತಗೊಂಡೋಗಿ ತೋರಿಸಿ, ನಾನು ಇಂಥ ಒಂದು ಪೇಟೆಯನ್ನ ನಿರ್ಮಾಣ ಮಾಡ್ಬೇಕಂತೀನಿ, ಇಂಥ ನಗರವನ್ನು ನಿರ್ಮಾಣ ಮಾಡ್ಬೇಕಾಗಿದ್ದೀನಿ ಅಂತ ಹೇಳಿದಾಗ ಅವ್ರು ಅದನ್ನ ನೋಡಿ ಭಾರಿ ಚೆನ್ನಾಗಿದೆ, ನಿಜವಾಗಿ ಇದನ್ನ ಮಾಡ್ಬೇಕಂತ ಅವರು. ಬೆಂಗಳೂರು ಉತ್ತರ ಜಿಲ್ಲೆಯ OBC ಅಧ್ಯಕ್ಷರಾದ ಶ್ರೀನವರವರಿಗೆ ಸ್ವಾಗತ ಬಯಸ್ತಾ, ಹಾಗೆ ನಮ್ಮ ಹಿರಿಯರು ಮಾರ್ಗದರ್ಶಕರು ಆದಂಥ ಶಿವಾನಂದ ಮೂರ್ತಿ ಅಣ್ಣವರೇ ಅವರಿಗೂ ಸ್ವಾಗತ ಬಯಸ್ತಾ, ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಜಯರಾಮಣ್ಣವರಿಗೂ ಸ್ವಾಗತ ಬಯಸ್ತಾ, ಬೆಂಗಳೂರು ಉತ್ತರ ಜಿಲ್ಲೆಯ SC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಿಸರ್ಗ ಜಗದೀಶ್ ಅವರಿಗೂ ಸ್ವಾಗತವನ್ನು ಬಯಸ್ತಾ, ನಮ್ಮ ಕೋರ್ ಕಮಿಟಿಯ ಸದಸ್ಯರಾದಂತಹ ಸನ್ಮಾನ್ಯ ರೈಲ್ವೆ ನಾರಾಯಣರವರಿಗೂ ಸ್ವಾಗತ ಬಯಸ್ತಾ, ಅದೇ ರೀತಿ ನಂದಿನಿ ಬಡಾವಣೆಯ ಪ್ರಭು ಕೆಂಪೇಗೌಡರ 516ನೆಯ ಜನ್ಮೋತ್ಸವ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯ ಕಂಡಂತಹ ಅಪರೂಪದ ರಾಜಕಾರಣಿ, ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು, ಮಾಜಿ ಸಚಿವರಾದ ಸನ್ಮಾನ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾರಣ ಏನಂದ್ರೆ, ಇವತ್ತು ಬೆಂಗಳೂರು ವಿಶ್ವದಲ್ಲೇ ಒಂದು ವಿಶೇಷವಾದಂತಹ ಸ್ಥಾನಮಾನ ಹೊಂದಿರೋಕ್ಕೆ ಮೂಲಭೂತ ಕಾರಣ ಯಾರಾದ್ರೆ ಅದು ನಮ್ಮ ನಾಡಪ್ರಭು ಕೆಂಪೇಗೌಡರು ಅಂತ. ಅವರು ಕೆಂಪೇಗೌಡರ ಹೆಸರು ಯಾವ ಥರ ಇರ್ತದೆ ಅಂತ ಹೇಳಿದ್ರೆ, ನಮ್ಮ ಇವತ್ತು ಸೂರ್ಯ ಚಂದ್ರ ಎಷ್ಟು ಲಕ್ಷ ವರ್ಷ ಇಲ್ಲಿ ಇರ್ತಾನೆ ನಮ್ಮ ಈ ಭೂಮಿಯಲ್ಲಿ, ಅದೇ ರೀತಿ ನಮ್ಮ ನಾಡಪ್ರಭು ಕೆಂಪೇಗೌಡರು ಕೂಡ ಅಷ್ಟು ವರ್ಷಕ್ಕೂ ಇರ್ತದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವರ ಕನಸು ಹಾಗಿತ್ತು. ಇವತ್ತು ನಾವೆಲ್ಲ ಸುಂದರಮಯವಾದಂಥ ಜೀವನ ಬೆಂಗಳೂರು ನಗರ ಇರ್ಬೋದು. ಕೆಂಪೇಗೌಡರು ಅಧಿಕಾರ ವಹಿಸ್ಕೊಳ್ತಾರೆ. 1532ರಲ್ಲಿ ವಿಜಯನಗರದ ಅರಸರು ಅಚ್ಯುತರಾಯರು ಬೆಂಗಳೂರಿನ ಹಳೆ ಬೆಂಗಳೂರು ಏನಿತ್ತು, ಹಳೆ ಬೆಂಗಳೂರು ಇರ್ಬೋದು, ಹಲಸೂರು ಇರ್ಬೋದು, ಯಲಹಂಕ ಇರ್ಬೋದು, ಈ ಭಾಗವನ್ನು ಬಿಟ್ಕೊಡ್ತಾರೆ, ರಾಜ್ಯಭಾರ ಮಾಡೋದಕ್ಕೆ ಬಿಟ್ಕೊಡ್ತಾರೆ. ಇವರು 64 ಸಮುದಾಯಗಳನ್ನು ಗುರುತಿಸಿ ಅವರ ಕುಲ ಕಸಬಿಗೆ ತಕ್ಕಂತೆ ನಗರಗಳನ್ನು ಕಟ್ಟಿ ಅವ್ರಿಗೆ 8 ಫ್ಲೋರು 10 ಫ್ಲೋರ್ ಇರ್ತಕ್ಕಂಥ ಒಂದು 15-40 ಸೈಟಲ್ಲಿ 8 ಫ್ಲೋರ್ ಇದೆ, 10 ಫ್ಲೋರ್ ಇದೆ. ಅಲ್ಲಿ ನಡೀತಕ್ಕಂಥ ವ್ಯವಹಾರನ ಯಾರು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಜಗದ್ವಿಖ್ಯಾತ ಆಗಿರ್ತಕ್ಕಂಥ ನಗರನೇ ಬೆಂಗಳೂರು ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಬಯಸ್ತಾರೆ. ನಿರ್ಮಾಣ ಮಾಡಿದ್ರು. ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಕೆಂಪಾಂಬುದಿ ಕೆರೆ, ಹಲಸೂರು ಕೆರೆ ಇವತ್ತೇನು ಉಳ್ಕೊಂಡವೆ, ಹಲವಾರು ಕೆರೆಗಳು ಇಲ್ಲ, ಇವತ್ತು ಎಲ್ಲ ಮುಚ್ಚೋಗಿದೆ. ಇವರು ಅವರು ಸಾವಿರಾರು ವರ್ಷದ ದೂರದೃಷ್ಟಿ ಇಟ್ಟು ಅವ್ರು ಕಟ್ಟಿರ್ತಕ್ಕಂಥ ಕೆರೆ ಕಟ್ಟೆಗಳು ಉಳಿದಿದ್ರೆ ಇನ್ನೂ ಬೆಂಗಳೂರು ಇನ್ನೂ ಅಭಿವೃದ್ಧಿ ಇನ್ನೂ